ರಾಜಾದಿ ರಾಜ, ಬಹುಕಿರಣ ತೇಜ, ವಂಶ ಪ್ರತಿಷ್ಠೆಯ ಉದ್ಧಾರಕ ರಾಜ ರಾವ್ ಬಹದ್ದೂರ್ ಜೈವೀರ ಬ್ರಹ್ಮಾನಂದ ಭೂಪತಿಗಳಿಗೆ ಪರಾಕ್, ಬಹುಪರಾಕ್. ನಮ್ಮ ಸಂಸ್ಥಾನದಲ್ಲಿ ಎಲ್ಲರೂ ಕುಶಲವೇ? ಕುಶಲ ಮಹಾಸ್ವಾಮಿ. ನಿಮ್ಮ ವಂಶವೆಂದರೇನು, ಮನೆತನವೆಂದರೇನು? ಈ ಸಮಾರಂಭವು ನಿಮ್ಮ ಘನತೆಗೆ ತಕ್ಕಂತೆ ಇದೆ. ನಾವು ಬದುಕಿರುವುದೇ ನಮ್ಮ ವಂಶ ಗೌರವದ ಪ್ರತಿಷ್ಠೆ ಉಳಿಸಿಕೊಳ್ಳುವುದಕ್ಕಾಗಿ. ನಾನು ಕುಳಿತಿರುವ ಈ ಸಿಂಹಾಸನ ಯಾರದ್ದು ಗೊತ್ತೇ? ಯಾರದ್ದು? ರಾಜ ಉದ್ದಂಡ ಮಾರ್ತಾಂಡ ಬ್ರಹ್ಮಾಂಡ ನಾಯಕರು ಕೊಟ್ಟ ಸಿಂಹಾಸನ. ಇದನ್ ಯಾಕೆ ಕೊಟ್ರು ಬುದ್ಧಿ? ನಾಯಕರು ಪಟ್ಟಕ್ಕೆ ಬಂದ್ರಲ್ಲ, ಹೊಸ ಸಿಂಹಾಸನ ಮಾಡಿಸ್ಕೊಂಡ್ರು. ಹಳೇದ್ ಯಾಕೆ ಗುಜರಿಗೆ ಹಾಕೋಣ ಅಂದ್ರು, ಇರ್ಲಿ ನಮ್ ಟ್ರೆಸ್ರಿಗೆ ಅಂತ ತಗೊಂಡ್ಬಂದ್ರು. ಬಾಯಿ ಮುಚ್ಚ ಮೂರ್ಖ. ವಂಶ ಪಾರಂಪರ್ಯವಾಗಿ ಬಂದ ಪ್ರಾಚೀನ ಸಿಂಹಾಸನವಿದು. ವರ್ಲ್ಡ್ ಇಸ್ ಗೋಲ್ಡ್. ಹೌದು, ತಮ್ಮ ಗೋಲ್ಡ್ ಓಲ್ಡ್ ಆಗಲ್ಲ ಅಂತ ನನಗೆ ಈಗ ಗೊತ್ತಾಯ್ತು. ಎಲ್ಲಿ ನನ್ನ ಅಳಿಯ ಜಯದ್ರಥ? ಹಣ ಸ್ವಾಮಿ, ಹಣ. ಎಲೆಕ್ಷನ್ ನಾನು ಸೋಲ್ತಾ ಇದ್ದೆ, ಅದರಿಂದ ಓಟು, ಅದರಿಂದ ಸೀಟು ಎಲ್ಲ. ಏನ್ ಸರ್, ರಾವ್ ಬಹದ್ದೂರ್ ಅಳಿಯ ಹಾಗೆ ನಿಮ್ ಹತ್ರ ಹಣ ಇಲ್ಲ ಅಂದ್ರೆ ನಂಬಿಕೆ ಆಗ್ತಿಲ್ವಲ್ಲ? ಹೆಸರಿಗೆ ಮಾತ್ರ ಅಳಿಯ, ಒಂದು ಕಾಸು ಬಿಚ್ಚಲ್ಲ ಅಂತಾನೆ ನಮ್ಮ ಮಾವ ಹೋದ ಎಲೆಕ್ಷನ್ ದುಡ್ಡು ಕೊಟ್ಟಿದ್ರೆ ಇಷ್ಟೊತ್ತಿಗೆ ಮಿನಿಸ್ಟರ್ ಆಗಿ ಮೆರೆದು ಬಿಡ್ತಿದ್ದೆ. ಈ ಕಾಲದಲ್ಲಿ ದುಡ್ಡಿಲ್ಲ ಅಂದ್ರೆ ನಾ ಏನು ಕಟ್ಕೊಂಡು ಹೆಂಡ್ತಿನೂ ಮೂಸ್ ನೋಡಲ್ಲ. ಇದೇನ್ ಸರ್ ಸೈರನ್ನು? ಇದು ಸೈರನ್ ಅಲ್ಲ, ನನ್ನ ಹೆಂಡತಿ ಐರನ್ ವಾರ್ನು. ಬಂದೆ, ಬರ್ತೀನ್ರಿ. ಶ್ಯಾಮು, ಎಲ್ಲಾ ಜನಗಳ ಮಧ್ಯೆ ನನ್ನ ಮರ್ಯಾದೆ ಕಳಿಬಡವೆ, ಕೋಮಲ್ವಾಗಿ ಮಾತಾಡೆ. ನಾನ್ ನಿನ್ ಗಂಡ ಅಲ್ವಾ? ಗಂಡ ಅಂತೆ ಗಂಡ, ಕೊಂಡು ತಂದ ಗಂಡ. ಒಂದೊಂದು ಪೈಸಾಗೂ ನನ್ನ ಹತ್ರ ಹಲ್ಗಿಂಜುತ್ತಾ ಇದ್ದೀರಲ್ಲ ರೀ, ನೀವೆಂತ ಗಂಡ? ನಿಮ್ಮ ಅಪ್ಪನ ಮಾತಿಗೆ ಮರಳಾಗಿ ನಮ್ಮಪ್ಪ ನಿಮ್ಮನ್ನ ಅಳಿಯ ಮಾಡ್ಕೊಂಡ್ರು. ಒಂದಲ್ಲ ಒಂದ್ ದಿವ್ಸ ನೀವು PM ಆಗ್ತೀರಾ, CM ಆಗ್ತೀರಾ, MLA ಆಗ್ತೀರಾ. ನಾನು ನನ್ನ ಸ್ನೇಹಿತರ ಎದುರುಗಡೆ ಜಂಬಾ ಕೊಚ್ಕೊಳ್ಳೋಣ ಅಂತಿದ್ದೆ. ಅದೆಲ್ಲ ಹೋಗ್ಲಿ, ಪ್ರಪಂಚನೇ ಹೊಗಳೋ ಕಲಾವಿದ ಮೈಕಲ್ ಜಾಕ್ಸನ್ ಆದ್ರೂ ಆದ್ರ? ಆ ನಿಕ್ಸನ್ ರೇಗನ್ ಗೊತ್ತು, ಆ ಮೈಕಲ್ ಜಾಕ್ಸನ್ ಯಾರು? ಓ, ವಾಟ್ ಯು ಶೇಮ್. ಮೈಕಲ್ ಜಾಕ್ಸನ್ ಗೊತ್ತಿಲ್ವಾ? ಅಲ್ಲಿ ನೋಡ್ರಿ. ಇವನ ಮೈಕಲ್ ಜಾಕ್ಸನ್ ಒಳ್ಳೆ ಫಿಟ್ಸ್ ಬಂದಂತರ ಆಡ್ತಾ ಇದ್ದಾನೆ. ಅಲ್ಲಿ ಮುಹೂರ್ತ, ಇಲ್ಲಿ ಮೂಮೆಂಟ್ಸ್. ನಡೀರಿ, ಬನ್ರಿ. ನಾಮಕರಣದ ಮುಹೂರ್ತ ಮೀರ್ ಹೋಗ್ತಾ ಇದೆ, ಏನ್ ಹೆಸರಿಡ್ಬೇಕು ಹೇಳಿ? ನಮ್ಮ ವಂಶ ಗೌರವದ ಪ್ರತಿಷ್ಠೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಾಮ್ರಾಟ್ ಎಂದು ನಾಮಕರಣ ಮಾಡಿ. ನಾವು ಹಣಕ್ಕೆ ಅಧಿಪತಿಯಾದ ಕುಬೇರನ ಹೆಸರುಡುವುದೇ ಸೂಕ್ತ. ಇಂಪಾಸಿಬಲ್. ಗಣಸರ ಅಧಿಕಾರಿಸುವುದನ್ನ ಈ ಚಾಮುಂಡೇಶ್ವರಿ ದೇವಿ ಯಾವತ್ತೂ ಒಪ್ಪೋದಿಲ್ಲ. ಕುಬೇರ ಸಾಮ್ರಾಟ್ ಹಳೆ ಹೆಸರು, ಮಾಡಿನ ಹೆಸರೇ ಇಡ್ಬೇಕು. ಮೈ ಲವ್, ಮೈ ಹಾರ್ಟ್, ಮೈಕಲ್ ಜಾಕ್ಸನ್ ಅಂತ ಇಡ್ಬೇಕು. ನಾವು ಕುಬೇರ ಅಂತ ಹೆಸರಿಡಬೇಕು. ಇಲ್ಲ, ಜಾಕ್ಸನ್ ಅಂತ ಇಡ್ಬೇಕು. ಶಾಂತಿ ಶಾಂತಿ. ಪ್ರಭುಗಳೇ, ನಿಮ್ಮ ಸಮಸ್ಯೆಗೆ ನನ್ನದೊಂದು ಪರಿಹಾರ. ಏನದು? ನೋಡಿ, ನಿಮ್ ಸಾಮ್ರಾಟ್ರಿಂದ ಸ, ಇವರು ಕುಬೇರರಿಂದ ಕು, ಮೈಕಲ್ನಿಂದ ಮ, ಇವೆಲ್ಲವನ್ನು ಚೆನ್ನಾಗಿ ಕಲಿಸಿ ಸಾಕುಮ ಎಂದು ನಾಮಕರಣ ಮಾಡಿದ್ದಾರೆ. ಏನು ಸಾಕಮ್ಮನೆಂದೆ? ಸಾಕಮ್ಮ ಅಲ್ಲ ಪ್ರಭು, ಸಾಕುಮ. ಏನದು ಶಬ್ದ ಮಂತ್ರಿವರ್ಯ? ಹಲ್ಲಿ ಲೊಚಗುಟ್ಟುತ್ತಿದೆ ಪ್ರಭು. ಹಲ್ಲುಗಳು ಲೊಚಗುಟ್ಟುತ್ತವೆ? ಹಲ್ಲಲ್ಲ ಪ್ರಭು, ಹಲ್ಲಿ. ಶಕುನ ಏನೆಂದು ಹೇಳುತ್ತವೆ? ಇವತ್ತು ಗುರುವಾರ, ಬಲಗಡೆಯಿಂದ ಕೂಗಿದ್ರೆ ಶುಭ ಶಕುನ ಅಂತ ಹೇಳ್ತಿದೆ. ಸಾಕುಮ ಎಂದೇ ಸಮ್ಮತಿಯಾಗಿದೆ, ಅದನ್ನೇ ಇಟ್ಟು ಬಿಡಿ. ನನಗೂ ಅಷ್ಟೇ. ತೊಟ್ಲಲ್ಲಿ ಯಾರು ಕಾಣ್ತಾ ಇಲ್ವಲ್ಲ? ಏನಂದೆ? ನಮ್ ಗ್ರಹಚಾರಕ್ಕೆ ಎಲ್ಲೋದ್ರು ಈ ಮರಿ ರಾವ್ ಬಹದ್ದೂರ್ ಅವರು. ಅಳಬಾರ್ದೆ, ನಿನ್ನ ಹತ್ರ ನನಗೆ ಅಳ ಬರುತ್ತ. ಸಾಕುಮಾರ್ ಅವರು ಸಿಕ್ಕಿಬಿಟ್ಟರು. ಎತ್ಕೊಂಡ್ ಬನ್ನಿ. ಪುರೋಹಿತರೇ, ನಾಮಕರಣ ಮಹೋತ್ಸವ ಜರುಗಲಿ. ನಾಮಕರಣೋತ್ಸವ ಸಾವಧಾನ, ಶತ್ರುಘ್ನೆ ಸಾವಧಾನ, ಶುಭ ಮುಹೂರ್ತೆ ಸಾವಧಾನ. ಆಕುಮ ನಾಮಕರಶ್ಯೆ. ಪಲ್ಲವಿ, ಏನೇ ಇದು ಹುಡುಗಾಟ? ಹುಡುಗಾಟ ಅಲ್ಲ, ಊಟ ಮಾಡ್ತಿದ್ದೀನಿ. ಏನಮ್ಮ ನೀನು ಕುಡಿಯುತ್ತಿರುವುದು? ಗಂಜಿ. ಗಂಜಿ? ಕೇಳಲಾರೆ ನಾನು ಈ ಶಬ್ದವನ್ನು. ರಾವ್ ಬಹದ್ದೂರು ಮನೆಯಲ್ಲಿ ಗಂಜಿ ಕುಡಿಯುವುದೆಂದರೇನು? ಈ ವಿಷಯ 4-6 ಜನರಿಗೆ ಗೊತ್ತಾದ್ರೆ ನನ್ನ ವಂಶ ಗೌರವದ ಪ್ರತಿಷ್ಠೆ ಏನಾದೀತು?
ಗಂಜಿ ಕುಡಿಯುವಂತ ದರಿದ್ರ ಏನೇ ಬಂತು ನಿನಗೆ? ನಾಳೆ ನಾನು ಆನಂದನ ಮದ್ವೆ ಆದ್ರೆ ನನಗಿದೆ ತಾನೇ ಊಟ. ಅದಕ್ಕೆ ಈಗ ನಿಜವಾಗ್ಲೂ ಮೆಣಸಿನಕಾಯಿ ಖಾರ ಆಗ್ತಿಲ್ಲ. ಕಬ್ಬಿನಷ್ಟು ಸಿಹಿಯಾಗಿದೆ, ಬೇಕಾದ್ರೆ ರುಚಿ ನೋಡಿ. ಅಯ್ಯೋ, ನೀರ್ರಿ. ಮತ್ತೆ ಏನೇ ಇಷ್ಟು ಖಾರವಾಗ್ತಿದೆ, ಹೇಗೆ ತಿಂತಿದ್ಯಾ? ಪ್ರೇಮ ಕೊಡೋ ಸಿಹಿ ಮುಂದೆ ಯಾವ ಖಾರನೂ ಗೊತ್ತಾಗಲ್ಲ ಮಮ್ಮಿ. ಆನಂದನ್ ಹೆಸರಿಡ್ಕೊಂಡು ತಿಂದ್ರೆ ವಿಷಯನೂ ಅಮೃತವಾಗುತ್ತೆ. ನಿಲ್ಸಿ. ಏನಿದು ಮೆರವಣಿಗೆ, ಏನಿದು ಅದ್ಧೂರಿ, ಏನೀ ವೈಭವ? ಒಳ್ಳೆ ಮೈಸೂರು ದಸರಾ ಜಂಬೂ ಸವಾರಿ ಇದ್ದಾಗಿದೆಯಲ್ಲ. ಯಾರ್ ಸ್ವಾಮಿ ಮಹಾನುಭಾವರು? ಅಲ್ಲಾವುದ್ದೀನ್ ಹೆಸರು ಕೇಳಿಲ್ಲ. ಅವರ ಹೆಸರನ್ನು ಕೇಳಿದವರು ಯಾರಿದ್ದಾರೆ? ಅದ್ರದ್ದು ಮರಿ ಮೊಮ್ಮಗ. ಅಲ್ಲಾವುದ್ದೀನನು ವಂಶಸ್ಥರೇ? ಯಾ ನಾಮ್ ಶೇಖ್ ಕನ್ವರ್ಲಾಲ್, ದುಬೈದು ಮಹಾರಾಜರು, ದಾನ್ಸೂರ್ ಕಲಂಡ್ರು. ಅಬಾ, ಹಣವನ್ನು ಕಡ್ಲೆಪುರಿಯಂತೆ ಚೆಲ್ಲುತ್ತಿದ್ದಾನೆ. ಇದು ಯಾವ ಲೆಕ್ಕ? ಪಾಪ ಈ ಊರಲ್ಲಿ ಅವರಿಗೆ ಉಳಿದುಕೊಳ್ಳಲಿಕ್ಕೆ ಯಾವ ಹೋಟ್ಲು ಪಸಂದ್ ಆಗ್ಲಿಲ್ಲ. ಅದಕ್ಕೆ ಯಾವ್ದಾದ್ರು ಒಂದು ಗೆಸ್ಟ್ ಹೌಸ್ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಯಾರಾದ್ರೂ ಸರಿಯಾಗಿ ಉಪಚಾರ ಮಾಡಿ ದಿಲ್ ಖುಷಿ ಮಾಡಿದ್ರೆ ಅವ್ರಿಗೆ ಅರ್ಧ ರಾಜ್ಯವನ್ನೇ ದಾನ ಮಾಡಿ ಬಿಡುತ್ತಾರೆ. ಅರ್ಧ ರಾಜ್ಯವನ್ನೇ ಕೊಟ್ಟು ಬಿಡುತ್ತಾರಂತೆ. ಇನ್ನೇನು ಮಹಾಪ್ರಭು, ನಿಮ್ಮ ತಾತ ಮುತ್ತಾತರ ಹಾಗೆ ನೀವು ರಾಜ್ಯಭಾರ ಮಾಡಬಹುದು. ಹೌದು. ಅಷ್ಟೇ ಅಲ್ಲ, ಅವರಿಗೆ ದಿಲ್ ಖುಷ್ ಆದ್ರೆ ನಿಮ್ಮನ್ನೆಲ್ಲ ನೋಟ್ನಲ್ಲೇ ಮುಳುಗಿಸಿ ಬಿಡ್ತಾರೆ. ಇಂತ ನಿಮ್ಮ ಮಾವನ್ ನಂಬ್ಕೊಂಡ್ರೆ ಈ ಜನ್ಮದಲ್ಲಿ ನೀವು ರಾಜಕಾರಣಿ ಆಗೋಲ್ಲ. ಒಳ್ಳೆ ಪಾರ್ಟಿ ಸಿಕ್ಕಿದೆ, ಬಿಡಬೇಡಿ, ಲಬಕ್ ಅಂತ ಇಟ್ಕೊಳ್ಳಿ. ಆಮೇಲೆ ನೀವೇ MLA, ನೀವೇ ಮಂತ್ರಿಗಳು, ನೀವೇ ಮುಖ್ಯಮಂತ್ರಿ, ನೀವೇ ಪ್ರಧಾನಮಂತ್ರಿ. ಅವರಿಗೆ ಒಂದೊಂದು ದೇಶದಲ್ಲಿನೂ 5 ಸ್ಟಾರ್ 7 ಸ್ಟಾರ್ ಹೋಟ್ಲ್ಗಳಿವೆ. ನಮ್ ಶೇಖ್ ಕನ್ವರ್ಲಾಲ್ ಅವರು ಹುಟ್ಟು ಕುಳಿತಾಗ ಸ್ವತಃ ಅವರು ಮುಂದೆ ಮೈಕಲ್ ಜಾಕ್ಸನ್ ಅವರು ಕುಣಿದು ಕುಪ್ಪಳಿಸ್ತಾರೆ. ಇಸ್ ಇಟ್? ಯಾ ಇನ್ನೇನು ಯುವರಾಣಿ ಅವರೇ, ಇನ್ಮೇಲೆ ನಿಮ್ ಬೆಳಗಿನ ಟಿಫನ್ ಕ್ಯಾಲಿಫೋರ್ನಿಯಾ, ಮಧ್ಯಾಹ್ನ ಊಟ ಇಟಾಲಿ, ರಾತ್ರಿ ಡಿನ್ನರು ಡಾರ್ಜಿಲಿಂಗು. ನಿಮ್ ಲೈಫ್ಗೆ ಬಂತು ಒಂದು ರಂಗು. ಇವ್ರನ್ನ ಯಾರ್ ಬಿಟ್ರು ನಾನ್ ಮಾತ್ರ ಬಿಡಲ್ಲ. ಮಂತ್ರಿವರ್ಯ, ಮಹಾಪ್ರಭು, ಅವರನ್ನ ಹೇಗಯ್ಯ ಹಿಡಿಯುವುದು? ಕಾಲ್ ಹಿಡಿಯೋದು ಇಲ್ಲ ಕಾಕ ಹಿಡಿಯೋದು? ಯಾವುದೋ ಒಂದನ್ನು ಹಿಡಿದರಾಯ್ತು. ನಡಿ. ಶೇಖ್ ಸಾಹೇಬ್ರೆ. ಮಹಾಪ್ರಭುಗಳೇ, ಏನಿದು? ನಿಮ್ಮ ನೋಡಿ ಯಾವ್ದೋ ಊರಿನ ದಾಸಯ್ಯ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ದಾಸಯ್ಯನ ಹಾಗೆ ಕಾಣುವಿನೆ. ನಿಮ್ ಕೈಗೊಂದು ಗರಡ್ಗಂಬ ಜಾಗ್ತೆ ಕೊಟ್ಬಿಟ್ರೆ ತೇಟ್ ದಾಸಯ್ಯನೇ. ಮಹಾಪ್ರಭು, ನಾನು ದಾಸಯ್ಯನಲ್ಲ, ಕೋಟ್ಯಾಧೀಶ್ವರ. ಕ್ಯಾ ಕೋತಿ? ಕೋತಿ ಅಲ್ಲ, ಬಿಗ್ ಮ್ಯಾನ್, ಬಡ ಆದ್ಮಿ. ಕ್ಯಾ ಬಡ ಆದ್ಮಿ? ಕೈಸಾ ಬಡ ಆದ್ಮಿ? ಹೇಳಿ ನಿಮ್ ಶ್ರೀಮಂತಿನ. ಶೇಖ್ ಸಾಹೇಬ್ರೆ, ನಾನು ರಾಜವಂಶ ಕುಲತಿಲಕ. ಕೋಟ್ಯಾಂತರ ಬೆಲೆ ಬಾಳುವ ಒಂದು ಅರಮನೆ ಇದೆ. ये करमने तू बड़ा आदमी, अरे बुद्धू, नम ताव 20 अरमने इदाव. ये करमने घोड़ों के लिए, ये करमने हाथियों के लिए, ये करमने दासियों के लिए, ये करमने कुत्तों के लिए. हमारा अरमने का पिलर्स सोनों का, चांदनियों का, अरे गोल्डन पिलर्स. अरे बोलो ಶೇಖ್ ಸಾಹೇಬ್ರು ಏನ್ ಹೇಳ್ತಿದ್ದಾರೆ? ಒಂದೊಂದು ಕಂಬಾನು ಚಿನ್ನದ ಕಂಬ ಅಂತೆ. ಅಂಬಾ ಭವಾನಿ, ಭುವನೇಶ್ವರಿ. क्या ये बुड्ढा गड़बड़ करता है? ನಿಮ್ಮ ಆಸ್ತಿ ವಿಷಯ ಕೇಳಿ ಸುಸ್ತಾಗಿದ್ದಾರೆ. ತಾವಿನ್ನಿಲ್ಲಿರಬಾರ್ದು. ತಾವೇನು ಸಾಮಾನ್ಯ ದೊರೆಯೇ, ಗೋಲ್ಡನ್ ದೊರೆ. ನೀವು ನಮ್ಮ ಗೆಸ್ಟ್ ಹೌಸ್ ಬರ್ಬೇಕು. ನಮಗೆ ಯಾವ ಕುಂದು ಕೊರತೆ ಬರೆದಾಗ ನಾವು ನೋಡ್ಕೊಳ್ತೀವಿ. ठहरो, बहन से पूछ के आता है. बहन, ये बुढ़ा हमको गेस्ट हाउस को बुलाता है. ಬಾಮ್ಮ. ಬಾರಮ್ಮ ಮಗಳೇ, ಬಾ. अरे बुढ़ा चलो. ದಯಮಾಡಿಸಲಿ, ದಯಮಾಡಿಸಲಿ. ಆಯೇ. ಈಗ ನನ್ನೊಂದಿಗೆ ಬಂದಿರುವರು ಯಾರು ತಿಳಿಯಿತೆ? ಗೊತ್ತಿಲ್ಲ. ಸಾಕ್ಷಾತ್ ಅಲ್ಲಾವುದ್ದೀನನ ವಂಶಸ್ಥರು. ಸ್ವತಃ ಕುಬೇರನೇ ಬಂದಿದ್ದಾನೆ. ವಿದೇಶದ ದೊರೆಗಳು. ಆಯೇ ಪಧಾರಿ. ಅಯೋಗ್ಯ, ಮೂರ್ಖ, ಮುಟ್ಟಾಳ. ಕಿಸ್ಕು ಬೋಲ್ತಾರ ಸಾಬ್? ನಿನಗೆ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ? ತಮಗೆ ಕನ್ನಡ ಭಾಷೆಯೂ ಬರುವುದೇ? ಕನ್ನಡವೇ ನನ್ನ ಉಸಿರು.
ನಾನು ಎಷ್ಟೋ ದೇಶನ ಸುತ್ತಿರ್ಬೋದು, ಆದ್ರೆ ಈ ನೆಲ ಈ ಭಾಷೆ ಮುಂದೆ ಯಾವುದೂ ಇಲ್ಲ. ಅದಕ್ಕೆ ನನ್ನ ತಂಗಿನ ಅಪ್ಪಟ ಕನ್ನಡಿಗನಿಗೆ ಮದುವೆ ಮಾಡಿ ನನ್ನ ಆಸ್ತಿನೆಲ್ಲ ಬರ್ದ್ಬಿಡ್ಬೇಕು ಅಂತ ಇದ್ದೀನಿ. ನಾನು ರಾಯಚೂರು ಜಿಲ್ಲೆಯ ಕೊಪ್ಪದ ವೀರ ಕನ್ನಡಿಗ. ನಂದು ಮದಕರಿ ನಾಯಕನ ಹುಟ್ಟೂರು ಚಿತ್ರದುರ್ಗ. ನಂದು ತುಮಕೂರು ಪಕ್ಕ ಜಡೆ ಮೈಸಂದ್ರ. ಮೈಕಲ್ ಜಾಕ್ಸನ್ಗೆ ಬಯಲ್ ನಾಟಕ ಕಲ್ಸ್ಕೊಡಕ್ ಹೋಗಿದ್ದೆ, ಅವ್ನು ನನಗೆ ಬ್ರೇಕ್ ಡ್ಯಾನ್ಸ್ ಕಲ್ಸ್ಕೊಟ್ಟ ಅಷ್ಟೇ ಗುರುವೇ. ಮುಚ್ಚಿಕೊಳ್ಳಿ ಅವಿವೇಕಿಗಳ. ಭಯ್ಯ ನನಗ್ ಬೋರ್ ಆಗ್ತಿದೆ, ಬೋರ್. ಏನು ಬೀರನ್ನು ಕೇಳುವರೆ? ಬೀರಲ್ಲ ಮಹಾಪ್ರಭು, ಬೋರು. ಏನು ಬೋರ್ವೆಲ್? ಅವ್ರಿಗೆ ಬೇಜಾರಾಗ್ತಿದೆಯಂತೆ. ಹಾಗೆ ಹೇಳು ಅವಿವೇಕಿ. ಅದಕ್ಕೆ ಯಾಕೆ ಚಿಂತೆ? ನನ್ ಮಗಳಿದ್ದಾಳೆ, ನಿನಗ್ ಚೆನ್ನಾಗ್ ಕಂಪನಿ ಕೊಡ್ತಾಳಮ್ಮ. ಭಯ್ಯ ಇವ್ರ ಮಗಳು ಅದೇನೋ ಕೊಡ್ತಾಳಂತೆ, ತಗೋ. ಬಾಮ ಬಾಮ. ಪಲ್ಲವಿ, ಇವರು ದೊಡ್ಡ ಶ್ರೀಮಂತರ ತಂಗಿಯಮ್ಮ, ಇಲ್ಲಿ ನಿನ್ ಜೊತೆಲೇ ಇರ್ತಾಳೆ. ನನಗ್ ತಂಗಿ ಪಂಗಿ ಅಂಗಿ ಯಾರು ಬೇಡ, ಹೋಗಿ ಆಚೆ. ಫಸ್ಟ್ ಯು ಗೆಟ್ ಔಟ್, ಗೆಟ್ ಔಟ್. ನಿಮ್ ಮಗಳಿಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಇನ್ನು ನನಗೆ ಎಷ್ಟಿರ್ಬೇಕು? ಮೇ ಜಾವುಂಗಿ ಭಯ್ಯ. ಹೋಗ್ಬೇಡ, ನಿಮ್ ಭಯನ್ ಕರ್ಸಿ ನಮ್ಮನ್ನ ಬಯಸ್ಬೇಡಮ್ಮ. ಛೋಡ ಮುಜೆ, ಮೇ ಜಾವುಂಗಿ ಭಯ್ಯ. ಬೇಡಮ್ಮ, ನೀನು ಜಾವಂಗಿ ಆಗಿಬಿಟ್ರೆ ನಿಮ್ಮ ಅಣ್ಣ ನಮ್ಮೆಲ್ಲರಿಗೂ ಹಿಡ್ಕೊಂಡ ಮಾರೋಗಿ. ಬೇಜಾರ್ ಮಾಡ್ಕೋಬೇಡಮ್ಮ, ಅವಳು ಹಾಗೇನೆ. ಸ್ವಲ್ಪ ಹೊತ್ತಾದ್ರೆ ಎಲ್ಲ ಸರಿ ಹೋಗ್ತಾಳೆ. ಸರಿ ಹೋಗುತ್ತಾ? ಹೌದಮ್ಮ, ಅಡ್ಜಸ್ಟ್ ಮಾಡ್ಕೊಮ್ಮ. ಅಡ್ಜಸ್ಟ್ ಮಾಡ್ಕೋತೀನಿ ಮಾಡ್ಕೋತೀನಿ. ಬಾಮ ನಡೀರಿ. ಯಾಕೆ ಅಳ್ತಾ ಇದ್ಯಾ? ಹೋಗು ಅಂತ ಹೇಳಲಿಲ್ಲ. ನಿನಗ್ ನನ್ ಕಂಡ್ರೆ ಇಷ್ಟ ಇಲ್ವಾ? ಹೋಗಾಚೆ. ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಗೆಟ್ ಲಾಸ್ಟ್. ಏಯ್, ನೀನ್ ಎಷ್ಟ್ ಚೆನ್ನಾಗಿದ್ಯಾ ಗೊತ್ತಾ? ಹೋಗು, ಹೋಗಾಚೆ, ಹೋಗು. ಏನಿದು ಅರಮನೆಯಲ್ಲಿ ಶಬ್ದ? ಅವಮಾನ, ಶುದ್ಧ ಅವಮಾನ. ಏನಾಯ್ತು ಛೋಟೆ ಸಾಹೇಬು? ಅರೆ ಏನಾಯ್ತು? ನಮ್ ಗೆಸ್ಟ್ ಹೌಸ್ ಹಾಗಿದೆ ಹೀಗಿದೆ ಅಂತ ಸುಳ್ಳು ಹೇಳಿ ಕರ್ಕೊಂಡ್ಬಂದು ಇದು ಗೆಸ್ಟ್ ಹೌಸ್, ಗೋಸ್ಟ್ ಹೌಸ್. ನಮ್ಮ ಅರಮನೆಯಲ್ಲಿ ತಮಗೇನು ಕಡಿಮೆ ಆಗಿದೆ? ಇದಕ್ಕೆ ಅರಮನೆ ಬೋಲ್ತಾವ್, ಇದು ನೆಲ. ಇದಕ್ಕೆ ನೆಲ ಅಂತ ಯಾವ ಹುಚ್ಚ ನನ್ನ ಮಗನ್ರಿ ಹೇಳ್ತಾನೆ. ನಮ್ಮ ಮಹಾರಾಜರು ನಡ್ಕೊಂಡು ಬರ್ತಾ ಇದ್ರೆ ಅವ್ರ ಮುಖ ನೆಲದಲ್ಲಿ ಕಾಣ್ಬೇಕು, ಹಾಗೆ ಫಳಫಳ ಫಳಫಳ ಅಂತ ಹೊಳಿಬೇಕು. ಅಷ್ಟೇ ತಾನೆ. ನಮ್ಮ ಅರಮನೆಯ ಕೆಲಸಗಾರರಿಗೆ ಹೇಳಿ ಈಗಿಂದೀಗಲೇ ಸ್ವಚ್ಛ ಮಾಡಿಸುವೆನು. ನಹಿ ನಹಿ, ಕೆಲಸಕಾರ ಮಾಡಿದ್ದು ನಮ್ ದೊರೆಗಳು ಇಷ್ಟಪಡ್ಲಿಲ್ಲ, ಅದಕ್ಕೆ ನೀವೇ ಖುದ್ದಾಗಿ ಮಾಡ್ಬೇಕು. ಸಾಧ್ಯವಿಲ್ಲ. ಆ? ನಾವೆಂದರೇನು, ನಮ್ಮ ವಂಶ ಗೌರವದ ಪ್ರತಿಷ್ಠೆ ಎಂದರೇನು? ಅಸಂಭವ. ಅರ್ಧ ರಾಜ್ಯ. ಹೋಗು, ಬಕೆಟ್ ಅನ್ನ ತೆಗೆದುಕೊಂಡು ಬಾ. ಯಾಕೆ ಹೋಗಬೇಕೆ? ಎಲ್ಲವೂ ನೆರವರಿಸುವುದಕ್ಕಾಗಿ. ಹೋಗು. ಚೋಟ ಸಾಹೇಬು, ನೀವಿನ್ನೇನು ಚಿಂತಿಸಬೇಡಿ, ನಾನೇ ಖುದ್ದಾಗಿ ನಿಂತು ಈ ನೆಲವನ್ನು ಸ್ವಚ್ಛ ಮಾಡುವೆನು. ಹಾಗೆಂದು ನಿಮ್ಮ ದೊರೆಗಳಿಗೆ ಹೇಳಿಬಿಡಿ. ಅಚ್ಚಾ ಅಚ್ಚಾ ಅಚ್ಚಾ. ಮಗಳೇ, ಏನಿದು? ನಾನು ಹೇಗೆ ಮಾಡಲಿ? ನಾನು ಯಾವಾಗಲೂ ಈ ಕೆಲಸವನ್ನು ಮಾಡಿದವನಲ್ಲ, ಅದು ಹೇಗೆ ಮಾಡಲಿ? ಅರ್ಧ ರಾಜ್ಯ. ಮಂತ್ರಿವರ್ಯ, ನೆಲವು ಹೇಗೆ ಬಂಗಾರದಂತೆ ಫಳಫಳನೆ ಹೊಳೆಯುತ್ತಿರುವುದು? ಬಂಗಾರನ ಅದು ತಗಡಿದ್ದಾಗಿದೆ. ಸರಿಯಾಗಿ ವರ್ಷವೇ. ಅರ್ಧ ರಾಜ್ಯ. ಅರ್ಧ ರಾಜ್ಯ. ಹೌದು. ಅರ್ಧ ರಾಜ್ಯ. ಅರ್ಧ ರಾಜ್ಯ. ಅರ್ಧ ರಾಜ್ಯ. ಅರ್ಧ ರಾಜ್ಯ. ಅರ್ಧ ರಾಜ್ಯ. ಅಯ್ಯೋ, ನಿನ್ನ ಕಂತ್ರಿ. ಅರ್ಧ ರಾಜ್ಯ. ಯಾರಿದು? ಓ, ಶೇಖ್ ಸಾಹೇಬ್ರು. ಶೇಖ್ ಸಾಹೇಬ್ರೆ, ನಾನೇ ಸ್ವತಃ ನನ್ನ ಅಮೃತ ಹಸ್ತದಿಂದ ನೆಲವನ್ನು ಉಜ್ಜುತ್ತಿರುವೆನು. ನೋಡಿ, ನಿಮ್ಮ ಮುಖವು ಕಾಣುತ್ತಿದೆಯೇ? ಇಲ್ಲ. ಹಾಗಾದ್ರೆ ಮತ್ತೆ ವರಿಸಿ. ಅದಿರ್ಲಿ, ಈ ಮನೇಲಿ ಆಫ್ಟರ್ ಆಲ್ ಒಂದು ಟಿಫನ್ ಮಾಡಕ್ ಆಗ್ತಾ ಇಲ್ಲ. ಅವ್ರು ಮಾಡಿದ್ದು ಇಡ್ಲಿನ ಕಲ್ಲ. ಕೋಪ ಮಾಡ್ಕೋಬೇಡಿ, ನಮ್ಮ ಅಡಿಗೆ ಅವಳು ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋದು. ಛೀ, ಅಡಿಗೆ ಅವರ ನಮಗೆ ರಾಣಿ ಯುವರಾಣಿ ಮಾಡಿದ್ದನ್ನ ತಿಂದ ಅಭ್ಯಾಸ. ಅಂದ್ರೆ ಅಂದ್ರೆ ನೀವೇ ಮಾಡ್ಬೇಕು.
ನಾನೇ ಮಾಡ್ಬೇಕಾ? ಹಾ. ಇಂಪಾಸಿಬಲ್. ಶೇಖ್ ಸಾಹೇಬ್ರೆ, ಯುವರಾಣಿಯವರೇ ಯುವರಾಣಿಯವರೇ ಒಪ್ಕೊಳ್ಳಿ. ಅಮೆರಿಕಾ, ಇಟಲಿ, ಜರ್ಮನಿ. ಆಯ್ತು, ನಾನೇ ಅಡಿಗೆ ಮಾಡಿ ನನ್ ಕೈಯಾರೆ ನಿಮಗ್ ಬಡಿಸ್ತೀನಿ. ಹ್ಮ್ ಆ, ಆ, ಅರ್ಥವಾಯ್ತು. ಇದೇನು ಮಹಾಪ್ರಭು? ಇದು ನಾವು ಹಾಕಿಕೊಳ್ಳೋ ಬಟ್ಟೆ. ಈ ರೀತಿ ನಾವು ವಾಶ್ ಮಾಡೋದು ಯಾರು ಮಾಡಿದ್ದು? ಇನ್ನು ಮುಂದೆ ಯಾವ ವಾಷಿಂಗು ಕೊಡಲ್ಲ ಮಹಾಪ್ರಭು. ನಾನೇ ಸ್ವತಃ ಒಗೆದ್ಬಿಟ್ಟು ಐರನ್ ಮಾಡಿ ನಿಮಗೆ ತಂದು ಕೊಡ್ತೀನಿ. ಮಾಡೋಗು. ಆಯ್ತು, ಬಂದೆ ಬಂದೆ ಬಂದೆ. ಕಾರ್ಪೊರೇಟರ್, MLA, MP, ಕಾರ್ಪೊರೇಟರ್, MLA. ಯಾವ ನನ್ನ ಮಗನಿಗೆ ಬೇಕಾಗಿದೆ ಅವನ ಅರ್ಧ ರಾಜ್ಯ. ಓಹೋ, ಶೇಖ್ ಸಾಹೇಬ್ರು. ಹಾ, ಅರ್ಥವಾಯ್ತು ಅರ್ಥವಾಯ್ತು. MLA, MP. Chief Minister, Prime Minister, Chief Minister, Prime Minister, Chief Minister, Prime Minister, Chief Minister, Prime Minister, Chief Minister, Prime Minister. ಬನ್ನಿ. ಸಾಕಾಗಿ ಹೋಗಿದೆ, ನೆಲವನ್ನು ಉಜ್ಜಿ ಉಜ್ಜಿ ಸಾಕಾಗಿ ಹೋಗಿದೆ. ಓ ಚೋಟೆ ಸಾಹೇಬು, ಕ್ಯಾ ಬೋಲೋ? ನಿಮ್ಮ ದೊರೆಗಳಿಗೋಸ್ಕರ ಔಟ್ ಹೌಸ್ ಅನ್ನು ಸ್ವಚ್ಛ ಮಾಡಿದ್ದೇನೆ. ಈಗ ತಮ್ಮ ದೊರೆಗಳಿಗೆ ತೃಪ್ತಿ ಆಯಿತು. ಅರೆ ಎಲ್ರಿ ಆಗ್ತಾರೆ ಖುಷಿ. ಮಹಾಕೋಪದಲ್ಲಿದ್ದಾರೆ. ನೀವು ಮಾಡ್ಬೇಕಾದ ಇನ್ನೂ ಒಂದ್ ಕೆಲಸ ಬಾಕಿ ಇದೆ. ಇನ್ಯಾವುದು? ದೇಖೋ, ये भी क्लीन करो. ಈ ಕೆಲಸವನ್ನು ನಾನು ಮಾಡುವುದೇ? ಇದು ನನ್ನಿಂದ ಸಾಧ್ಯವಿಲ್ಲ. ಅರ್ಧ ರಾಜ್ಯ, ಅರ್ಧ ರಾಜ್ಯ, ಅರ್ಧ ರಾಜ್ಯ, ಅರ್ಧ ರಾಜ್ಯ. ಭಯ್ಯ, ಕರ್ನಾಟಕದಲ್ಲಿ ಗಂಡುಗಳ ಕೊರತೆ ಇಲ್ಲ. ನನ್ಗೆ ಆದಷ್ಟು ಬೇಗ ಮದ್ವೆ ಮಾಡ್ತೀನಿ ಎಂದೆ. ಯಾವಾಗ ನನ್ ಮದ್ವೆ, ಯಾವಾಗ ನನ್ ಮದ್ವೆ? ಬೆಹನ್, ನಿನಗೆ ಯಾವ ತರ ಗಂಡಿಷ್ಟ? ನನಗೆ ಹೀ ಮ್ಯಾನ್, ಗುಡ್ ಪರ್ಸನಾಲಿಟಿ, ಸ್ಮಾರ್ಟ್ ಆಗಿರೋರು ಅಂದ್ರೆ ತುಂಬಾ ಇಷ್ಟ. ಆಯ್ತು, ನಿನಗೆ ಇಷ್ಟವಾದ ಗಂಡನ್ನೇ ಹುಡುಕ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಭಯ್ಯ. Madam, I am the He-Man. Good personality, well built, smart. Do you like me? Do you like me? ನಿನಗೆ ಎಲ್ಲ ಇದೆ, ಆದ್ರೆ ನನಗೆ ಹರೇ ರಾಮ ಹರೇ ಕೃಷ್ಣ ಗೆಟಪ್ ನಲ್ಲಿ ಇರೋರ್ನ ಕಂಡ್ರೆ ತುಂಬಾ ಇಷ್ಟ. ಹೌದಾ? ಛೀ, ನನ್ಗೆ ಈ ತರ ಮೃದುವಾಗಿ ಮುಟ್ಟಿದ್ರೆ ಆಗಲ್ಲಪ್ಪ. ನನಗೆ ಗಟ್ಟಿಯಾಗಿ ಹಿಡ್ಕೋಬೇಕು, ಚೆನ್ನಾಗಿ ಹಿಚ್ಕಾಡ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ನನಗ್ ಬಲಾತ್ಕಾರ ಮಾಡೋರ್ನ ಕಂಡ್ರೆ ತುಂಬಾ ಇಷ್ಟ. ಬಲಾತ್ಕಾರ ಮಾಡೋದ್ರಲ್ಲಿ ನಾವು ಸ್ಪೆಷಲಿಸ್ಟು. ನಾನ್ ನಿಮ್ಗೋಸ್ಕರ ನಾಳೆ ಗೆಸ್ಟ್ ಹೌಸ್ ಹಿಂದಿರೋ ತೋಟದಲ್ಲಿ ಕಾಯ್ತಾ ಇರ್ತೀನಿ. ಖಂಡಿತ ಬರ್ಬೇಕು. ಓಕೆ. ಹರೇ ರಾಮ ಹರೇ ಕೃಷ್ಣ. ಓಕೆ. ಬಾಯ್ ಬಾಯ್ ಬಾಯ್. ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ. ಅರ್ಧ ರಾಜ್ಯಕ್ಕಾಗಿ ಮೈಮೂಳೆಗಳೆಲ್ಲ ಸಡಿಲವಾಗಿ ಹೋದವೆ. ಓ ರಾಣಿ ಸಾಹೇಬ, ತಾವಿಲ್ಲಿಗೆ ಬಂದ ಕಾರಣವೇನು? ಏನೂ ಇಲ್ಲ, ಸುಮ್ನೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸಂಕೋಚ ಪಡಬೇಡಿ, ನನ್ನಿಂದ ತಮಗೇನಾಗಬೇಕಾಗಿದೆ ಹೇಳಿ. ನನಗೆ ನೀವು ಬೇಕು. ಅಯ್ಯೋ, ಅದು ಸಾಧ್ಯವಿಲ್ಲ. ನಾವೇ ಕಾರ್ಯವನ್ನು ಮಾಡುವುದು ಬಿಟ್ಟು ಬಿಟ್ಟಿದ್ದೇವೆ. ಈಗ ನನಗೋಸ್ಕರ ಮತ್ತೆ ಶುರು ಮಾಡಿ. ಮನ್ಮತ, ನೀನ್ ಎಲ್ಲಿ ಶಕ್ತಿಯಪ್ಪ? ಸ್ವಲ್ಪ ಶಕ್ತಿ ಕೊಡಪ್ಪ. चांदनी चांद से होता है, सितारों से नहीं. प्यार एक से होता है, हजारों से नहीं. वाह वाह, क्या बोल दिए बुड्ढा. मेरा दिल का जिगर, आंखों की पुतली, मेरी जान की प्यारी, शर्माना छोड़ दो, तेरी बुर्खा खोलो. ಆಹಾ, ಇಲ್ ಬೇಡ. ನಾಳೆ ನಿಮ್ಗೋಸ್ಕರ ಗೆಸ್ಟ್ ಹೌಸ್ ಇಂದಿರೋ ತೋಟದಲ್ಲಿ ಕಾಯ್ತಾ ಇರ್ತೀನಿ. ಖಂಡಿತ ಬರ್ಬೇಕು. ಆಮೇಲೆ ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ರೆ ನೀವು ನಂತರನೇ ಬುರ್ಕಾ ಹಾಕೊಂಡ್ ಬರ್ಬೇಕು. ಬುರ್ಕಾ ಯಾಕೆ ಪ್ಯಾರಿ? ನಿನ್ಗೋಸ್ಕರ ಗೂರ್ಕಾ ಬೇಕಾದ್ರೂ ಹಾಕ್ತೀನಿ. ಓ ಚೋಚ್ವಿ. प्यार किया तो डरना क्या, प्यार के लिए मरना क्या. ಕುಬೇರ,
ಮಹಾಪ್ರಭುಗಳೇ, ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು. ಏನ್ ಹೇಳಿ, ನನ್ನ ಪ್ರಾಣವನ್ನೂ ಕೊಡಲು ಸಿದ್ಧ. ಅದು ಈಗ ಬೇಡ. ಗಾಂಧಿ ಸ್ಕ್ವೇರ್ ಇರೋ ಕಬೀರ್ಲಾಲ್ ಜ್ಯುವೆಲರಿ ಮಾರ್ಟ್ ಹೋಗಿ ಲೇಟೆಸ್ಟ್ ಜ್ಯುವೆಲ್ಸ್ ಬಂದಿದೆ, ವಿಚಾರಿಸ್ಕೊಂಡ್ ಬಾ. ಯಾರ್ಗ? ನಿಮ್ ತಂಗಿಗ? ಈಗಲೇ ಹೊರಟೆ. ಶೇಟ್ಜಿ, ಲೇಟೆಸ್ಟ್ ಆಗಿ ಯಾವ್ದಾದ್ರು ಆಭರಣಗಳು ಬಂದಿದ್ಯಾ? ಬಂದಿದೆ. ನೀನು ಶೇಟ್ ಕಬೀರ್ಲಾಲ್, ನೀವಿಲ್ಲಿ? ಅರೆ, ನಮ್ಗೆ ಆ ಊರಲ್ಲಿ ಬೋಗಸ್ ಕೊಟ್ಟು ಮೋಸ ಮಾಡಿದ್ದಾವ್. ನೀವಿಲ್ಲಿ ಬರೋ ವಿಷಯ ಕನ್ವರ್ಲಾಲ್ ತಿಳಿಸಿದ್ದ. ನಿನ್ನನ್ನು ಬಿಡುವುದಿಲ್ಲ. ಅರೆ, ಏನ್ ಸಾರ್ ಬರ್ತಾನೆ ಇಲ್ಲ ಈ ನಡುವೆ ಅಂಗಡಿ ಕಡೆ? ಊರಲ್ಲಿರಲಿಲ್ಲಪ್ಪ. ಏನು ಬೇರೆ ಅಂಗಡಿ ಏನಾರು ಹುಡಿಕೊಂಡಿದ್ದೀರೇನೋ? ಒಂದ್ಸಲ ನಿನ್ನ ಹತ್ರ ಬೋಳ್ಸ್ಕೊಂಡ್ಮೇಲೆ ಅಂಗಡಿಗೆ ಬರ್ತಾ ಇರಕ್ಕಾಗತ್ತಾ? ಸರ್ ಅರ್ಧ ಶೇವಿಂಗ್ ಮಾಡಿದೀನಿ ಸರ್. ಇವನು ನನಗೆ ಫ್ಯಾಟ್ ಚೆಕ್ ಕೊಟ್ಟು ಪೂರ್ತಿ ಸೇವಿಂಗ್ ಮಾಡೋಣ. ಇವನೇ ನನಗೂ ಚೆಕ್ ಕೊಟ್ಟು ಮೋಸ ಮಾಡಿದಾನೆ. ಈ ರೇಸ್ ದರಾಣಿಗೆ ಒಂದು ಸುಮ್ಮನೆ ಬಿಡಲ್ಲ. ಕಳ್ಳ ಕಳ್ಳ ಕಳ್ಳ, ಪಕಡೋ. ಚೆಕ್ ಕೊಟ್ಟು ಮೋಸ ಮಾಡ್ದ ನೀನೇ ಅಲ್ವಾ? ಈ ಚಂಬಲನ ಬಿಡಲ್ಲ ಇವತ್ತಿನ. ಹಿಡೀರಿ ಕಳ್ಳ ಕಳ್ಳ ಕಳ್ಳ, ಹಿಡೀರಿ ಕಳ್ಳ ಕಳ್ಳ ಕಳ್ಳ. ಇವತ್ ನನ್ ಕೈಗೆ ಸಿಕ್ಕಿದೀಯಾ? ಈ ಸ್ಟ್ರೆಚರ್ ಮೇಲೆ ಆಣೆ, ಇವತ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಪೊಲೀಸ್ ಸ್ಟೇಷನ್ ಬಂದ್ರೆ ನಿಮ್ ದುಡ್ಡು ವಾಪಸ್ ಬಂದ್ಬಿಡ್ತದ? ನಾನೊಂದ್ ದೊಡ್ಡ ಪ್ಲಾನ್ ಹಾಕಿದ್ದೀನಿ. ನಾನ್ ಭಾರಿ ಹಣವಂತ ಅಂತ ಹೇಳ್ಕೊಂಡು ಜಯದ್ರಥನ್ಗೆ ಮೋಸ ಮಾಡಿ ಅವನ್ ಮಗಳನ್ನ ಮದುವೆ ಮಾಡ್ಕೊಂಡು ಆಸ್ತಿನ ಲಪ್ಟಾಯಿಸ್ಬೇಕು ಅಂತ ಇದ್ದೀನಿ. ಆಮೇಲೆ ಬಂದ್ ದುಡ್ಡಲ್ಲಿ ಬಡ್ಡಿ ಸಮೇತ ಡಬಲ್ ಕೊಟ್ಬಿಡ್ತೀನಿ. ಡಬಲ್ ಕೊಡ್ತಾರೆ. ಸರಿ, ಈಗ ಒಂದ್ ಕೆಲಸ ಮಾಡ್ತೀರಾ? ನಮ್ದು ಕಾಸ್ಟ್ಲಿ ಪ್ಲಾನು, ಖರ್ಚಿಗೆ ಕಾಸಿಲ್ಲ, ಸ್ವಲ್ಪ ದುಡ್ಡು ಕೊಡ್ತೀರಾ? ನಮ್ದಕ್ಕೆ ಹಣ ತರ್ಲಿಲ್ಲ. ಈ ಚೈನ್ ಕೊಡಿ. ಈ ಚೈನ್ ಕೊಟ್ರೆ ನಮ್ಗೆ ಡಬಲ್ ಕೊಡ್ತಾರೆ. ನಿಮ್ದು ಕೊಡಿ. ಅರ್ಧ ಶೇವಿಂಗ್ ದುಡ್ಡು ಡಬಲ್ ಕೊಡ್ಬೇಕು. ಇರೋದೇ ಚಂಬ. ನಾವು ಹೋಗುವ ಬನ್ನಿ, ತಂದು ಕೊಡ್ತಾರೆ. ಒಳ್ಳೆ ಆದ್ಮಿ ಇದ್ದಾರೆ. ನೀವು ಥರ್ಡ್ ರೇಟ್ ಚೀಟರ್. ನೀನು ಕುಬೇರ್ ಅಲ್ವೋ, ಭಿಕಾರಿ. ಆ ಕನ್ವರ್ಲಾಲ್ ನನಗೆ ಇಲ್ಲಿ ಕಳಿಸದೆ ಹೋಗಿದ್ರೆ ನೀನು ಪಾಪರ್ ಚೀಟಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಪೊಲೀಸ್ 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 ಹಿಡ್ಕೋ. ಪೊಲೀಸ್ 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 ಪೊಲೀಸ್. ಲೈಲಾ, ಮೇರಿ ಪ್ಯಾರಿ ಜಾನ್, ನಿನಗೋಸ್ಕರ ಕೇಶಮುಂಡನ ಮಾಡಿಸಿದ್ದೇನೆ. ಹರೇ ರಾಮ್ ಹರೇ ಕೃಷ್ಣನ ವೇಷದಲ್ಲಿ ಬಂದಿದ್ದೇನೆ. ನಿನಗೋಸ್ಕರ ಏನು ಮಾಡಲು ಸಿದ್ಧ ಮೇರಿ ಪ್ಯಾರಿ ಬುಲ್ಬುಲ್. ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ಪಲ್ಲವಿಯನ್ನು ಪ್ರೀತಿಸುತ್ತಿಲ್ಲ, ಆಸ್ತಿಗೋಸ್ಕರ ನಾಟಕ ಮಾಡುತ್ತಿದ್ದೇನೆ. ಆ ರಾವ್ ಬಹುದೂರ್ ನನ್ನ ಮಾತನ್ನು ನಂಬಿಬಿಟ್ಟಿದ್ದಾನೆ. ಅವನೊಬ್ಬ ಶತಮೂರ್ಖ. ಅವಳಿಗೆ ನಯವಿನಿಯ ಬೇಡ, ಬಲಾತ್ಕಾರ ಇಷ್ಟವೆಂದು ಹೇಳಿದ್ದೀಯಲ್ಲವೇ? ನಿನ್ನ ಇಷ್ಟದಂತೆಯೇ ಆಗಲಿ. ಬಲಾತ್ಕಾರ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್. ಬಲಾತ್ಕಾರ ಮಾಡುವೆ, ಬಲಾತ್ಕಾರ ಮಾಡುವೆ, ಬಲಾತ್ಕಾರ ಮಾಡುವೆ, ಮಾಡುವೆ ಮಾಡುವೆ. ಏನು ಸೊಗಸಾದ ಮೈ, ಎಷ್ಟಾದರೂ ರಾಜಮನೆತನದ ಹೆಣ್ಣಲ್ಲವೇ? ಏನು ಕೋಮಲವಾದ ಕೆನ್ನೆ.
ಏನಿದು ಮೀಸೆ? ತಾತಾಶ್ರೀ, ನನ್ನ ಹೆಸರತ್ತ ಬೇಡ ನರಕದ ಹುಳುವೆ. ನಿನ್ನನ್ನು ನಂಬಿ ನಾನು ಮೋಸ ಹೋದೆ. ನೀನೊಂದು ಗಲ್ಲಿಯಲ್ಲಿ ತಿರುಗುವ ಕಜ್ಜಿಯ ನಾಯಿ. ಇನ್ನು ನಿನ್ನನ್ನು ಜೀವಂತಗೊಳಿಸಲಾರೆ. ಸಾಯಿಸಿ ಬಿಡಬೇಡ ನಿನ್ನನ್ನು ಬಳಿಯೇ ಬಿಡಲಾರೆ. ರಾವ್ ಬಹದ್ದೂರ್ ಹಾಗೂ ಅಳಿಯಂದ್ರೆ ಇವ್ರ ಬಂಡವಾಳ ನಿಮಗ್ ಗೊತ್ತಾಯ್ತಾ? ಇಂಥ ಹಲಾಲ್ ಟೋಪಿಗಳಿಗೆ ಪಲ್ಲವಿನ ಕೊಟ್ಟು ಮದ್ವೆ ಮಾಡ್ತೀರಾ? ಹೇಳು ನರಾಧಮ, ಯಾರು ನೀನು? ನಿನ್ನನ್ನು ಎಲ್ಲಿಯೂ ನೋಡಿದಂತಿದೆಯಲ್ಲ. ಸತಿ ಸಾವಿತ್ರಿ ಸಿನಿಮಾದಲ್ಲಿ ಪಾತ್ರ ಮಾಡಿದ ಯಮಧರ್ಮರಾಜನೇ ನೀನು? ನಾನು ಯಾವ ಸಿನಿಮಾ ಯಮಧರ್ಮನಲ್ಲ, ನಿಜವಾದ ಯಮಧರ್ಮರಾಜ. ನಾನು ಸಾಯಲು ಹೆದರುವುದಿಲ್ಲ ಯಮಧರ್ಮರಾಜ. ಸಾಯುವುದಕ್ಕೆ ಈ ವರ್ಷ ನನಗೆ ಪುರುಸೊತ್ತಿಲ್ಲ. ಯಾವ ಕಾರಣಕ್ಕಾಗಿ? ನಾನಿನ್ನೂ 3 ಅರಮನೆಗಳನ್ನು ಕಟ್ಟಿಸಬೇಕಾಗಿದೆ. ಯಾರಿಗಾಗಿ? ನನ್ನನ್ನೇ ನಂಬಿಕೊಂಡಿರುವ 3 ಜನ ನನ್ನ ಹೆಂಗಸರಿಗಾಗಿ. ಶಟ್ ಅಂಡ್ ಕಮ್ ವಿತ್ ಮೀ. ಕನ್ನಡದಲ್ಲಿ ಮಾತನಾಡು. ನಾನು ಕನ್ನಡಿಗರ ಭವ್ಯ ಪರಂಪರೆಯಲ್ಲಿ ಹುಟ್ಟಿದವನು. ಇನ್ನು ಮುಂದೆ ನಿನ್ನ ಯಮಲೋಕದಲ್ಲಿಯೂ ಕನ್ನಡವನ್ನೇ ಮಾತನಾಡಬೇಕು. ಇದು ನನ್ನ ಕಟ್ಟಾಜ್ಞೆ. ನೀನು ನನ್ನ ಜೊತೆಯಲ್ಲಿ ಬರಲೇಬೇಕು. ಇದು ನನ್ನ ಕಟ್ಟಾಜ್ಞೆ. ನಾಯಿ ಕೂಗ್ದಾಗ್ಲೇ ಅನ್ಕೊಂಡೆ ನಿಮ್ಗೆ ಸ್ಥಿತಿ ಬರುತ್ತೆ ಅಂತ. ಅಪ್ಪಾಜಿ ನನ್ನ ತಪ್ಲಿ ಮಾಡಿ ಹೋದ್ರಲ್ಲ ಅಪ್ಪಾಜಿ. ಮೂರ್ಖ ಚಿಕಾಮಣಿಗಳ, ನಾನು ದೆವ್ವವಲ್ಲ. ನನ್ನ ಕನಸಿನಲ್ಲಿ ಯಮಧರ್ಮ ಬಂದಿದ್ದನಷ್ಟೇ. ಹಾಗಾದ್ರೆ ನಿಮ್ಮ ಸಾವು ಸಮೀಪವಾಗಿದೆ. ಬಿಲ್ ರೆಡಿ ಮಾಡಿಬಿಡ್ಲಾ? ಮುಚ್ಚು ಬಾಯಿ. ನನ್ನ ಮೊಮ್ಮಗಳ ಮದುವೆಯನ್ನು ನೋಡುವವರೆಗೂ ನಾನು ಸಾಯುವುದಿಲ್ಲ. ಮಂತ್ರಿವರ್ಯ, ಮಹಾಪ್ರಭು, ಪಲ್ಲವಿ ದೇವಿಯವರ ಫೋಟೋವನ್ನು ಪೇಪರ್ ಹಾಕಿ ಮದುವೆ ಇಲ್ಲ ಯಾವುದಾದ್ರೂ ಮದುವೆ ದಳ್ಳಾಳಿ ಹಿಡಿದು ಈಗಲೇ ತರಲೇ, ಇಲ್ಲ ರಾಜವಂಶಕ್ಕೆ ತಕ್ಕ ಹಾಗೆ ಸ್ವಯಂವರವನ್ನೇ ಏರ್ಪಾಟು ಮಾಡಲೇ? ಯಾವ ತೊಂದರೆಯೂ ಬೇಕಾಗಿಲ್ಲ. ನನ್ನ ಮುದ್ದು ಮೊಮ್ಮಗಳಿಗೆ ಈಗಾಗಲೇ ಅನುರೂಪನಾದ ವರನನ್ನೇ ನೋಡಿದ್ದೇನೆ. ಆತ ವೀರ ಶೂರ, ನಮ್ಮ ರಾಜ ಮನೆತನಕ್ಕೆ ಸರಿಯಾದ ವಂಶಸ್ಥ. ಸಾಧ್ಯವಿಲ್ಲ. ನಿಮ್ಮ ಹಳೆಯ ರಾಜ ಸಂಬಂಧ ಯಾವುದು ಬೇಡ. ನನ್ನ ಸ್ನೇಹಿತ ಸಾಹುಕಾರ್ ಗಿರ್ಧರ್ರಾರು ತುಂಬಾ ಶ್ರೀಮಂತರು, ಮೇಲಾಗಿ ಕೇಂದ್ರದಲ್ಲಿ ಎಂಪಿ. ಅವನ ಮಗ ಕುಬೇರನಿಗೆ ನನ್ನ ಮಗಳನ್ನು ಕೊಟ್ಟರೆ ಮುಂದೆ ಭವಿಷ್ಯದಲ್ಲಿ ನಾನು ಎಂಪಿನೂ ಆಗ್ಬೋದು, ಮಿನಿಸ್ಟರ್ ಆಗ್ಬೋದು. ನಾನು ಹೆತ್ತ ಮಗಳನ್ನ ಅವರಿವರಿಗೆ ಕೊಡ್ಲಿಕ್ಕೆ ನೀವ್ ಯಾರ್ರಿ? ರಾಜನಂತೆ ಎಂಪಿ ಅಂತೆ. ಅವರೆಲ್ಲ ಈ ದೇಶವನ್ನ ತಿಂದು ಇಲ್ಲೇ ಸಾಯೋರು. ಅಪ್ಪಾಜಿ, ನಾನು ವಿದೇಶಿ ವರನನ್ನೇ ಹುಡುಕಿದ್ದೀನಿ. ಎ ಫೇಮಸ್ ಡ್ಯಾನ್ಸರ್ ಸಿಂಗರ್ ಲೈಕ್ ಮೈಕಲ್ ಜಾಕ್ಸನ್. ಇಲ್ಲ, ನಾನು ಹೇಳಿದ ವರನೇ ಆಗಬೇಕು. ಇಲ್ಲ, ನಾನು ಹೇಳಿದ ವರ ಆಗಬೇಕು. ನಾನು ಹೇಳಿದ ವರ ಶಾಂತಿ ಶಾಂತಿ. ಮಹಾಪ್ರಭು, ಮದುವೆ ಆಗೋರು ತಾವು ಯಾರು ಅಲ್ವಲ್ಲ. ಹೇಗೂ ನಮ್ಮ ಪಲ್ಲವಿ ದೇವಿಯವರು ಪರೀಕ್ಷೆ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತಿದ್ದಾರೆ. ನೀವು ನಿಮ್ ವರ್ಗಗಳನ್ನೆಲ್ಲ ಕರೆಸಿ ಅವ್ರು ನೋಡಿ ತಮ್ಗೆ ಯಾರನ್ನು ಬೇಕೋ ಆಯ್ಕೆ ಮಾಡ್ಕೋತಾರೆ. ಪ್ರಾಬ್ಲಮ್ ಸಾಲ್ವ್. ಶಹಬ್ಬಾಸ್, ಮಂತ್ರಿವರ್ಯನ ಮಾತು ಸಮಯೋಚಿತವಾಗಿದೆ. ನಾನು ಈಗಲೇ ರಾಯಸವನ್ನು ಬರೆದು ಕಳಿಸಿಬಿಡುವೆ. ನಾನು ಈಗಲೇ ಟೆಲಿಗ್ರಾಮ್ ಅನ್ನು ಕೊಡುತ್ತೇನೆ. ನಾನು ಕೇಬಲ್ ಗ್ರಾಮ್ ಕೊಡ್ತೀನಿ. ನಾನು ಕಡ್ಲೆಕಾಯಿ ತಿಂತ ಕಾಯ್ತಿರ್ತೀನಿ. ಮಂತ್ರಿ ವೀರ್ಯ. ಅಯ್ಯೋ ಪ್ರಭು, ಅದು ವೀರ್ಯ ಅಲ್ಲ, ವರ್ಯ. ತಮ್ಗೊಂದು ಹಲ್ಲು ಅಲ್ಲಾಡ್ತಾ ಇರೋದ್ರಿಂದ ಅದಿರಲಿ, ರಾಹುಕಾಲ ಮುಗಿಯಿತೆ. ಮುಗ್ದೋಯ್ತಲ್ಲ ಪ್ರಭು. ಇನ್ನೇ ನಿಮ್ ಕ್ಯಾಂಡಿಡೇಟ್ ಬರ್ಸ್. ಪ್ರಭು, ಅದು ನಿಮ್ ಕ್ಯಾಂಡಿಡೇಟ್ ಬರ್ತಿದ್ದಾರೆ. ಸಕಲ ವಾದ್ಯಗಳು ಮೊಳಗಲಿ. ಸ್ವಾಗತ ಯುವರಾಜರಿಗೆ ಸ್ವಾಗತ. ಯುವರಾಜರೇ, ಇದೇ ನಮ್ಮ ಅರಮನೆ. ಪ್ರಭು, ಇವರು ತಮಗಿಂತಲೂ ಘನವಂಶದ ಪರಂಪರೆಯವರು ಇರಬೇಕು. ಮನ್ನಿಸಬೇಕು ತಾತಾಶ್ರೀವರು. ನಾವು ಎಂದೂ ಯಾವ ಸ್ಥಳದಲ್ಲೂ ಬರೀ ನೆಲದ ಮೇಲೆ ನಡೆದಾಡಿದವರಲ್ಲ.
ತಾತಾಶ್ರೀಯವರೇ, ಇವರೇ ನಿಮ್ಮ ಮೊಮ್ಮಗಳ? ಅಲ್ವೋ ನಿಮ್ಮ ಅತ್ತೆ. ನೋಡಿದ್ರ ಸರ್ ನಿಮ್ ಮಾವನವ್ರ ಕ್ಯಾಂಡಿಡೇಟ್. ಅದು ಒಂದು ಕ್ಯಾಂಡಿಡೇಟ್ ಔಟ್ ಆಫ್ ಡೇಟ್. ಅಲ್ಲೋ ನನ್ ಕ್ಯಾಂಡಿಡೇಟ್ ಬರ್ತಾನೆ. ಬಾರ ಹಾರ ತಗೊಂಡು ಬಾರ್ಸಯ್ಯ, ಬಾರ್ಸಯ್ಯ. ಅದು ನಿಮ್ ಮಾವನ್ ಪಾರ್ಟಿ, ಹಾಗಲ್ಲ ಬಾರ್ಸಲ್ಲ. ಹಾಯ್ ಮಾವಯ್ಯ. ವೆಲ್ಕಮ್ ಟು ಮೈ ಸನ್ ಇನ್ ಲಾ, ವೆಲ್ಕಮ್. ಅಯ್ಯೋ, ಮೈಯಲ್ಲೆಲ್ಲ ಚೆಕ್ಕು, ಊರಲ್ಲೆಲ್ಲ ಬ್ಯಾಂಕು, ಹೊಡಿತ ನಿಮಗೆ ಲೆಕ್ಕ. ಕುಬೇರ ಕುಬೇರ. ಸರ್ ಸ್ವಿಟ್ಜರ್ಲೆಂಡ್ ಚೆಕ್ಕು. ಎಸ್, ನನ್ನ ಹತ್ರ ಇರೋ ದುಡ್ಡಿಡೋದಕ್ಕೆ ಈ ದೇಶದಲ್ಲಿ ಯಾವ ಬ್ಯಾಂಕುಗಳು ಇಲ್ಲ. ಅದಕ್ಕೋಸ್ಕರ ಪ್ರಪಂಚದಲ್ಲಿರೋ ಎಲ್ಲಾ ಬ್ಯಾಂಕುಗಳಲ್ಲೂ ನನ್ನ ಅಕೌಂಟ್ ಇದೆ. ಈಗಲೇ ಹೋಗಿ ಕ್ಯಾಶ್ ಮಾಡಿಸ್ಕೋ, ಹೋಗೋಬರೋ ಖರ್ಚು ನಾನೇ ಕೊಡ್ತೀನಿ. ಓಕೆ? ಸರಿ ಸರ್. ಸ್ವಿಟ್ಜರ್ಲ್ಯಾಂಡ್ ಚೆಕ್ಕ. ನಾನು ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ ಏನು ಮೋಸ ಇಲ್ಲ. ಮೋಸ ಇಲ್ಲ. ಹೌದು. ಅಳಿ ಅಂದ್ರೆ ಹೀಗ್ ಬನ್ನಿ 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 ಬನ್ನಿ. ರಾಣಿಯವರೇ, ಒಂದು ರಾಜವಂಶ, ಇನ್ನೊಂದು ಕುಬೇರ ವಂಶ. ನಿಮ್ ಕ್ಯಾಂಡಿಡೇಟ್ ಲೇಟಾ, ಡೌಟಾ, ಇಲ್ಲ ಔಟಾ? ಶಟ್ ಅಪ್. Oh no, temple going on? ಹೌದು. Oh my sweetheart, ನಾ ಕಿತ್ಕೊಡ್ಲಾ? ನಿಮ್ಮ ಕೋಮಲವಾದ ಬೆರಳಿಗೆ ಮುಳ್ಳು ಚುಚ್ಚಿದರೆ ನಾ ಸಹಿಸಲಾರೆ. I don't tolerate. ಯುವರಾಣಿ, ದೇವಸ್ಥಾನಕ್ಕೆ ನಡೆದು ತಮ್ಮ ಪಾದಗಳು ಸವಿಯುವುದನ್ನು ನಾನು ನೋಡಲಾರೆ. ನಾನು ವಿಜಂಗವೆನು. ತ್ರೇತಾಯುಗದಲ್ಲಿ ಹನುಮಂತನು ರಾಮ ಲಕ್ಷ್ಮಣರನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಕರೆದೊಯ್ದ ಹಾಗೆ, ಕಲಿಯುಗದಲ್ಲಿ ಈ ಕುಬೇರನು ತಮ್ಮನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ತನ್ನ ಅಳಿಲು ಸೇವೆಯನ್ನು ಮಾಡುವೆನು ಪ್ರಿಯೇ. ಥ್ಯಾಂಕ್ಸ್. ನನಗೆ ಯಾವುದು ಬೇಡ, ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ಅಬ್ಬಾ, beggar number 1, 101. beggar number 2, 102. beggar number 3. ಪಲ್ಲವೇ ನಮ, ಓಂ ಮಣಿಮುನೆ ನಮ, ಓಂ ಡಾರ್ಲಿಂಗೇ ನಮ, ಓಂ ನಮ, ಓಂ ಜೂಲಿಯಟ್ ನಮ, ಓಂ ನಮ. ಸುಂದರಿ ಕಿನ್ನರಿ ಪ್ರೇಮದ ಐಸಿರಿ ಬೆಳ್ಳಿಯಲ್ಲದ ಚಾಮುಂಡಿಸುತ್ತೆ. ಜಯ ಜಯ ಈ ಮಹಿಷನ ಪ್ರೇಯಸೆ. ನನ್ನ ಹೃದಯದಿ ಪ್ರೇಮ ಸಸಿ, ನಿನ್ನನೆ ಪೂಜಿಪೆ, ನಿನ್ನನೆ ವಂದಿಪೆ, ಶಕ್ತಿ ಸ್ವರೂಪಿಣಿ ಪ್ರೇಮ ಖನಿ. ಜಯ ಜಯ ಹೇ ಹೃದಯೇಶ್ವರಿ, ಈಶ್ವರಿ ಕರುಣಿಸು ಹೃದಯದ ಪ್ರೇಮದ ಜರಿ. ಹೃದಯದ ಬಡಿತವು, ನಾಡಿಯ ಮಿಡಿತವು ನಿನ್ನಯ ನಾಮವ ಜಪಿಸುತ್ತಿದೆ. ಜಯ 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 ಪ್ರೇಮದ ಪಲ್ಲವಿ ಬಾಳಿಗ ನೀಡೇ ಸತ್ಯದ. What the hell you are doing, Lumi? Hey, ready, my son? Oh, my darling. Oh, my darling. ನನ್ನ ಮಗನೇ. ಹೋಗಿ ಬಾಬುಗಳೇ. ಮಂತ್ರಿವರ್ಯ, ಅರ್ಥವಾಯ್ತು. ನನಗೆ ಸ್ವಲ್ಪ ವಿಶೇಷವಾದ ಕೆಲಸವಿದೆ, ಹೋಗಿ ಬರುವೇನು? ಅದು 2 ದಿನಗಳಿಂದ ಪ್ರಭುಗಳಿಗೆ ಎಮೋಷನ್ ಜಾಸ್ತಿ ಆಗಿ ಮೋಷನ್ನೇ ಆಗಿರ್ಲಿಲ್ಲ. ಡಾಕ್ಟರ್ ಹತ್ರ ಹೋಗಿದ್ವಿ, ಈ ಮಾತ್ರೆ ಕೊಟ್ರು. ಅವಸರದಲ್ಲಿ ಒಂದ್ ಮಾತ್ರೆ ಅಲ್ಲೇ ತಿನ್ಬಿಟ್ರು. ಅದ್ರ ಪ್ರಭಾವನೇ ಇದು. ತಗೊಳಂಬ, ತಾತ ಅವ್ರು ಬಂದ ತಕ್ಷಣ ಕೊಟ್ಬಿಡು. ಅಪ್ಪಿ ತಪ್ಪಿ ನೀನೇನಾದ್ರು ತಾತಾಶ್ರೀಯವರು ನಿಮಗೆ ಬೆಂಗಾವಲಾಗಿರಬೇಕೆಂದು ನನಗೆ ಆಜ್ಞೆ ಮಾಡಿದ್ದಾರೆ. ನಾನೇ ನಿಮ್ಮ ಜೊತೆಗೆ ಬರುತ್ತೇನೆ. ಪಿತಾಶ್ರೀ ಅವರು ತಮ್ಮ ರಕ್ಷಣೆಯ ಭಾರವನ್ನು ನನಗೊಪ್ಪಿಸಿದ್ದಾರೆ. ನಾನೇ ನಿಮ್ಮ ಜೊತೆ ಬರುತ್ತೇನೆ. ವುಡ್ ಬಿ ಮದರ್ ಇನ್ ಲಾ, ಐ ಮೀನ್ ಯುವರ್ ಮದರ್ ನನಗೆ ಹೇಳಿದ್ದಾರೆ. ಐ ಡು ಕಮ್. ನಾನೇ ಬರುತ್ತೇನೆ.
ನಾನು ಬರುತ್ತೇನೆ. ನಾನು ಪಲ್ಲವಿ, ನಿಮ್ಮ ದಾಸನಾದ ನಾನು ನಿಮ್ಮ ಆಸೆಯನ್ನು ನೆರವೇರಿಸಿದ್ದೇನೆ. ಐ ಟು ಸೇಮ್ ನಾನು ಅಷ್ಟೇ. ಅಯ್ಯೋ, ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು. ತಗೊಳ್ಳಿ ಕಾಫಿ. ಓ, ಯಾರಿಗೆ ಬೇಕು ಕಾಫಿ? ಮೊದಲು ಟೆಂಪಲ್ಗೆ ಹೋಗೋಣ. ಟೆಂಪಲ್ ನಾನೇ ಮಾಡಿದ ಕಾಫಿ. ಹೇಗಿದೆ ಕಾಫಿನ? ಇದು ಫಾರಿನ್ ಕಾಕ್ಟೈಲ್. ಅಮೃತ ಅನ್ನೋದಿದ್ರೆ ಇದೇ ರೀತಿ ಇದ್ದಿರಬೇಕು. ಇಂಥ ಕಾಫಿ ಮಾಡಿದ ಕೈಗಳಿಗೆ ಒಂದು ಡಜನ್ ಚಿನ್ನದ ಬಳೆಗಳನ್ನು ತೊಡಿಸಬೇಕು. ಹೊಗಳಿಕೆ ಸಾಕು, ನಡೀರಿ ಹೋಗೋಣ. ರೈಟ್. ಏನಾಯ್ತು? ಏನಿಲ್ಲ, ನಾವೇ ಹೋಗೋಣ. Come on. What? Oh. ನಿಮ್ಮ ಜೊತೆ ಬರುವ ಯೋಗ್ಯತೆ ಅವರಿಗಿಲ್ಲ. ವಿ ಟು ಗೋ. ಕಮ್ ಆನ್. What happened? Oh baby. ಗ್ರೀಸ್ ಟು. Yay! You. IRS, come out. I can't wait. Come on. It's coming. What to do? I'll finish. For more updates, like, comment, subscribe to our channel. Hey darlings, గంటని click చేయడం మర్చిపోకండి.